ಏನ್ ಸರ್, ಯೋಗ ಮಾಡ್ತಿದ್ದೀರಾ ಅಥವಾ ಜುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ತುಂಬಾ ಡ್ಯಾನ್ಸ್ ಮಾಡ್ತಾ ಇದ್ರಿ. ನಥಿಂಗ್ ಲೈಕ್ ದಟ್ ಅಣ್ಣ. ಜಸ್ಟ್ ಲೇಜಿ ಅನಿಸ್ತಿತ್ತು, ಬಾಡಿ ಸ್ಟ್ರೆಚ್ ಮಾಡ್ತಾ ಇದ್ದೆ. ಓ ಆಗ ತುಂಬಾ ಸ್ಟ್ರೆಚ್ ಮಾಡಬೇಡ ರಾಹುಲ್. ಯಾರಾದ್ರೂ ನೋಡಿದ್ರೆ ಮುಗ್ದು ಹೋಗಿರೋ ಪ್ರಾಬ್ಲಮ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗ್ಬಹುದು. ಎಷ್ಟು ದೊಡ್ಡ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡೋದಕ್ಕೆ ನೀನ್ ಇದೆಯಲ್ಲ ಅಣ್ಣ, ಭಯ ಏನೂ ಇಲ್ಲ. ಹೌದಾ? ಸರಿ ನಡಿ. ಯಾರನ್ನು ಹೊಲಿಸ್ಕೊಳಕೋ ಮನ್ಸು ಒಳ್ಳೇದಾಗಿದ್ರೆ ರಂಗೋಲಿ ಹಾಕಿ ಯಾರನ್ನೋ ಹೊಲಿಸ್ಕೊಳ್ಳೋ ಅಗತ್ಯ ಏನಿರಲ್ಲ. ನಾವ್ ಬೇಡ ಅಂದ್ರೂ ಅವರೇ ಬರ್ತಾರೆ. ನೀವೇನಾದ್ರೂ ಪ್ರಯತ್ನ ಮಾಡ್ತೀರಾ? ಏನಂದೆ? ರಂಗೋಲಿ ಹಾಕಕ್ಕೆ ಅಂದ್ರೆ ವಿದೇಶದಿಂದ ಬಂದಿದ್ದೀರಲ್ಲ, ರಂಗೋಲಿ ಹಾಕೋದ್ ಕಲಿತೀರಾ ಅಂತ ಕೇಳ್ತಿದ್ದೀನಿ. ಅಂಥ ಕರ್ಮ ನನಗೇನಿಲ್ಲ. ಒಳ್ಳೇದು. ಇಷ್ಟು ದಿನ ಸೈಲೆಂಟ್ ಆಗಿದ್ದವಳು ಇಷ್ಟು ವೈಲೆಂಟ್ ಆಗ್ತಿದ್ದಾಳಲ್ಲ, ಇದಕ್ಕೆ ಆದಷ್ಟು ಬೇಗ ಬ್ರೇಕ್ ಹಾಕಿಲ್ಲ ಅಂದ್ರೆ ಇವಳು ಬಾಯಿ ಸ್ಪೀಕರ್ ಆಗೋ ಚಾನ್ಸಸ್ ಇದೆ. ಪ್ರತಿ ಸಲ ಯಾಕೆ ಗಲಾಟೆ ಅಂತ ಸುಮ್ಮನೆ ಇದ್ರೆ ಸದ್ರ ಆಗೋಗಿದ್ದೀನಿ ಇವಳಿಗೆ. ಏನು ಮಾಡದೆ ಇದ್ರು ಏನಾದ್ರೂ ಒಂದು ಹೇಳೋದು ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ಬಂಗಾರದಂತ ರಂಗೋಲಿನ ಹಾಳು ಮಾಡ್ಬಿಟ್ಲು ರಾಕ್ಷಸಿ. ಆ ಹುಡುಗಿ ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಅಂತ ತಿಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ? ಆ ಚೆಕ್ ಇನ್ನು ಎಷ್ಟು ದಿನ ಇದೇ ಮನೇಲೇ ಇರಬೇಕು? ಅದು ಕಣ್ಣಿಗೆ ಬೀಳೋ ಪ್ರತಿ ಸಲನು ನಿಮ್ಮ ತಾತನ ಮಾತು ನನ್ನ ಕಿವಿಲಿ ಗುಯ್ಗುಡ್ತಿರುತ್ತೆ. ಆಲ್ರೆಡಿ ನಮ್ಮ ಹತ್ರ ಇರೋ ಸೋರ್ಸಸ್ ಎಲ್ಲ ಯೂಸ್ ಮಾಡಿ ಅವಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀವಿ ಮೇಡಮ್. ಇನ್ನು ಏನ್ ಪ್ರಯತ್ನ ತೇಜ? ಪ್ರೀತಿಗಿರೋ ಇಂಟ್ರೆಸ್ಟ್ ಅಲ್ಲಿ 10% ಕೂಡ ನಿಮ್ಮಿಬ್ರಿಗಿಲ್ಲ. ಇಟ್ಸ್ ಅ ಶೇಮ್ ಆನ್ ಯುವರ್ ಪಾರ್ಟ್. ಪ್ರೀತಿ ನಿನಗೆ ಒಳ್ಳೇದು ಮಾಡಬೇಕು ಅಂತ ಕೆಟ್ಟ ಯೋಚನೆ ಮಾಡ್ತಿದ್ದಾಳೆ. ಇವರು ಒಳ್ಳೇದು ಮಾಡೋಕೆ ಹೋಗಿ ನಿನ್ ಮುಂದೆ ಕೆಟ್ಟವರಾಗ್ತಿದ್ದಾರೆ. ಎರಡಕ್ಕೂ ಇರೋ ವ್ಯತ್ಯಾಸ ನಿನಗೆ ಯಾವಾಗ ಅರ್ಥ ಆಗುತ್ತೋ? ಆಂಟಿ, ಯಾರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ರೆ ಏನೋ, ನಮ್ಗೆ ಸರ್ಸು ಸಿಗೋದಷ್ಟೇ ಮುಖ್ಯ. ನಾನೇನೋ ಬೇರೆಯವಳು ಅನ್ನೋರ ಹಾಗೆ ಮಾತಾಡ್ತಿದ್ದೀರಲ್ಲ. ಅದು ಹಾಗಲ್ಲ ಪ್ರೀತಿ. ಇವರಿಬ್ಬರ ಲೇಸಿನೆಸ್ ನೋಡ್ತಿದ್ರೆ ಇವ್ರ ಹಿಂದಿನಿಂದ ಯಾರೋ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾನ್ ಬೇಕು ಅನ್ಕೊಂಡ್ರೆ ಮುಂದೆ ನಿಂತು ನಡೆಸೋನು. ಹೀಗೆ ಹಿಂದೆ ನಿಲ್ಲೋದು, ಸ್ಕೀಮ್ಸ್ ಮಾಡೋದು ಅಭ್ಯಾಸ ಇಲ್ಲ ಅಂತ ಹೇಳು ನಿಮ್ ಮೇಡಮ್ಗೆ. ಇವರ ಆ ಅಭ್ಯಾಸ ಗೊತ್ತಿರೋದ್ರಿಂದಾನೇ ಈ ಭಯ, ಈ ಅನುಮಾನ. ಸರ್ಸು ನಮ್ ಪಕ್ಕದಲ್ಲೇ ಇದ್ಕೊಂಡು ಹೈಡ್ ಅಂಡ್ ಸೀಕ್ ಗೇಮ್ ಆಡ್ತಿದ್ದಾಳೆ ಅಂತ ನಂಗೆ ಡೌಟು. ನನ್ ಡೌಟ್ ನಿಜಾನೇ ಆಗಿದ್ರೆ ಅವಳಿವಾಗ ಇಲ್ಲೇ ನಮ್ ಪಕ್ಕದಲ್ಲೇ ಇರಬಹುದು. ಐ ಮೀನ್ ಈ ಏರಿಯಾ ಸರೌಂಡಿಂಗ್ಸ್ ನಮ್ ಸುತ್ತಾನೆ ತಿರುಗ್ತಾ ನಮ್ಮನ್ನ ತುಂಬಾ ಕ್ಲೋಸ್ ಆಗಿ ಗಮನಿಸ್ತಾ ಇರೋದ್ರಿಂದಾನೇ ಈ ಮನೇಲಿ ನಡೆಯೋ ಪ್ರತಿ ಚಿಕ್ಕ ವಿಷಯ ಕೂಡ ತುಂಬಾ ಈಸಿಯಾಗಿ ತಿಳ್ಕೊತಾ ಇದ್ದಾಳೆ. ತಿಳ್ಕೊತೀನಿ. ಇಷ್ಟು ದಿನ ಏನ್ ನಡೆದ್ರು ಎಲ್ಲ ನನ್ನ ಕರ್ಮ, ದರಿದ್ರ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಆ ದರಿದ್ರಕ್ಕೆ ಒಂದು ರೂಪ ಇದೆ, ಆ ಕರ್ಮಕ್ಕೂ ಒಂದು ಹೆಸರಿದೆ ಅಂತ ಈಗಷ್ಟೇ ನನಗೆ ಅರ್ಥ ಆಗ್ತಿದೆ. ಇನ್ನು ಮುಂದೆ ಏನೇ ನಡೆದ್ರು ಅದನ್ನ ಬಿಡೋ ಚಾನ್ಸೇ ಇಲ್ಲ. ನೀವು ಹುಡುಕೋದಲ್ಲ, ನಾನೇ ಬೇಟೆ ಆಡ್ತೀನಿ. ಹಲೋ, ಯಾ ಓಕೆ ಶ್ಯೂರ್, ನಾನು ಈಗಲೇ ಕಾಲ್ ಮಾಡ್ತೀನಿ. ಏನಾಯ್ತು ಪ್ರೀತಿ? ಅದೇ ಆಂಟಿ, ನಮ್ಮ ಪ್ರಾಜೆಕ್ಟ್ ಪರ್ಮಿಷನ್ಗೋಸ್ಕರ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದು ಅರೇಂಜ್ ಆಯ್ತೋ ಇಲ್ವೋ ಅಂತ ತಿಳ್ಕೊಳಕ್ ಬಂದಿದ್ದೆ. ಯಾವ ಪ್ರೀತಿ? ಅರೇಂಜ್ ಮಾಡೋದಷ್ಟೇ ಅಲ್ಲ, ಸರ್ಟಿಫಿಕೇಟ್ಸ್ ಯಾವತ್ತೂ ರೆಡಿಯಾಗಿದೆ. ಯಾರ್ದು ಆಂಟಿ? ವನಜಂದು.
ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಡಿಗ್ರಿ ಹೋಲ್ಡರ್ ಇವಳು. ಆ ಸರ್ಟಿಫಿಕೇಟ್ ಒಂದಿದ್ರೆ ಸಾಕು, ಯಾವ ಪರ್ಮಿಷನ್ ಬೇಕಾದ್ರೂ ಈಸಿಯಾಗಿ ಸಿಕ್ಬಿಡುತ್ತೆ. ವನಜಾ, ವಾಟ್ ಯು ಸೇ? ಯಾ ಮೇಡಮ್, ಯು ಆರ್ ರೈಟ್. ತುಂಬಾ ಈಸಿಯಾಗಿ ಸಿಗುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಿದ್ಯಾ? ಹೋಗಿ ತಗೊಂಡ್ ಬಾ. ಹಾ? ಅಯ್ಯಮ್ಮೋ ಅಯ್ಯಪ್ಪೋ, ತಿರ್ಗಿ ತಿರ್ಗಿ ಬಾವಿಗೆ ಬೀಳೋ ತರ ಈ ಮನೆ ಪ್ರಾಜೆಕ್ಟ್ ಎಲ್ಲ ನನ್ ಸರ್ಟಿಫಿಕೇಟ್ ಮೇಲೆ ಬಿದ್ದಿದ್ಯಲ್ಲ ಭಗವಂತ. ಆ ಸರ್ಟಿಫಿಕೇಟು ಕೇಂಬ್ರಿಡ್ಜ್ದಲ್ಲ, ಫೇಕ್ ಅಂತ ಗೊತ್ತಾದ್ರೆ ನನ್ ಜೀವನ ಪೂರ್ತಿ ಭಿಕ್ಷೆನೆ ಬೇಡ್ಬೇಕಾಗುತ್ತೆ. ಈಗ ಏನ್ ಮಾಡ್ಲಿ? ಈಗ ಮೇಡಮ್ ಕೈಗಂತೂ ಸಿಕ್ಕಾಕೊಂಡೆ, ಹೇಗ್ ತಪ್ಪಿಸ್ಕೊಳ್ಳಿ ಭಗವಂತ? ಆಲ್ರೆಡಿ ನಮ್ಮ ಪ್ರಾಜೆಕ್ಟ್ಗೆ ಗವರ್ಮೆಂಟ್ ಅಪ್ರೂವಲ್ ಸಿಕ್ಕಿದೆಯಲ್ವಾ, ಮತ್ತೆ ಈ ಪರ್ಮಿಷನ್ ಏನು? ಅಪ್ರೂವಲ್ ಸಿಕ್ಕಿರೋದು ಪ್ರಾಜೆಕ್ಟ್ಗೆ, ಈ ಪರ್ಮಿಷನ್ ನಾವು ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಚೇಂಜ್ ಆಗಿದೆ ರಾಹುಲ್. ಏನಿದು ರಾಹುಲ್? ಪ್ರಾಜೆಕ್ಟ್ ವಿಷಯದಲ್ಲಿ ನೀನ್ ಪ್ರೀತಿಗೆ ಹೇಳೋದನ್ನ ಬಿಟ್ಟು ಪ್ರತಿ ವಿಷಯನೂ ಅವಳೇ ಕೇಳ್ತಿದ್ಯಲ್ಲ. ರಾಹುಲ್ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಿದೆ ಆಂಟಿ. ಐ ಮೀನ್ ನವ್ಯ ಇಶ್ಯೂ ಆದಾಗಿಂದ ಸ್ವಲ್ಪ ಡಲ್ ಆಗಿದ್ದಾನೆ. ಇಸ್ ಇಟ್ ಟ್ರೂ ರಾಹುಲ್? ಬೇಡ ರಾಹುಲ್, ನಾವು ಬೇಡ ಅಂತ ಹೊರಟೋದವಳಿಗೋಸ್ಕರ ಯೋಚನೆ ಮಾಡೋದು, ಡಿಸ್ಟರ್ಬ್ ಆಗೋದು ಕರೆಕ್ಟ್ ಅಲ್ಲ ರಾಹುಲ್. ಓಕೆ ಮ್ಯಾಮ್. ವನಜಾ ಎಲ್ಲಿ? ಸರ್ಟಿಫಿಕೇಟ್ ತರೋಕೆ ಅಂತ ಹೋದವಳು ಅದನ್ನ ರೆಡಿ ಮಾಡ್ತಿದ್ದಾಳ, ಇನ್ನು ಯಾಕೆ ಬರ್ಲಿಲ್ಲ ಅವಳು? ನಾನಾಗ ನೋಡ್ತೀನಿ ಮೇಡಮ್. ಇದು ಸರ್ಟಿಫಿಕೇಟ್ ಅಲ್ಲ, ನನ್ ಸಾವಿಗೆ ಮೆಟ್ಲು ತರ ಕಾಣಿಸ್ತಿದೆ. ವನಜಾ, ಇಷ್ಟೊತ್ತು ಏನ್ ಮಾಡ್ತಾ ಇದ್ಯಾ? ಓಲ್ಡ್ ಸರ್ಟಿಫಿಕೇಟ್ ಒಳಗಿಂದ ತೆಗಿಯಕ್ಕೆ ಟೈಮ್ ಆಗುತ್ತಲ್ವಾ, ಯಾಕೆ ಟೆನ್ಷನ್? ಹೊರಗಡೆ ಮ್ಯಾಮ್ ವೇಟ್ ಮಾಡ್ತಿದ್ದಾರೆ. ಹಾ, ನಡೀರಿ ನಡೀರಿ. ನಡಿ. ರಾಹುಲ್, ಚೆನ್ನಾಗಿ ಓದಿರೋ ಸೊಸೆಗೂ ಓದ್ದೇ ಇರೋ ಫೂಲ್ಗೂ ಇರೋ ಡಿಫರೆನ್ಸ್ ಇದು. ನನ್ನ ದೊಡ್ಡ ಸೊಸೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಡಿಗ್ರಿ ಫಿನಿಶ್ ಮಾಡಿರೋದ್ರಿಂದನೇ ಈ ಸರ್ಟಿಫಿಕೇಟ್ ನಿನ್ನ ಪ್ರಾಜೆಕ್ಟ್ಗೆ ಯೂಸ್ ಆಗ್ತಿದೆ. ನನ್ನ ಭಾವಿ ಸೊಸೆಗೆ ಎಲ್ಲ ಜ್ಞಾನ ಇರೋದ್ರಿಂದನೇ ಎಲ್ಲಾ ರೀತಿಲೂ ನಿನ್ನ ಪ್ರಾಜೆಕ್ಟ್ ಅಲ್ಲಿ ನಿನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ. ಇದೆಲ್ಲ ಓದಿದ್ರಿಂದ, ಅದರಿಂದ ಬಂದ ಜ್ಞಾನದಿಂದ ಸಿಕ್ಕಿರುವಂಥ ಲಾಭ. ಎಲ್ಲೋ ಒಂದು ಸಾರಿ 400 ಕೋಟಿ ಕೊಟ್ಟಿದ್ದಾಳೆ ಅಂತ ಆ ಹುಡುಗಿನ ಆಕಾಶಕ್ಕೇರಿಸ್ತಾ ಇದ್ದಾರೆ ಇವರು. ನಮ್ ಪ್ರೀತಿ ಹಠದಿಂದ ತನ್ನ ಕಾರ್ಯನ ಸಾಧಿಸಿ ಅದಕ್ಕೂ ಮೇಲೆ ಏರುವಂಥ ದಿನ ಬಂದೇ ಬರುತ್ತೆ. ಆಗಲಾದ್ರೂ ನಾನ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೆ ಅಂತ ಅರ್ಥ ಆಗಬಹುದೇ? ಎಷ್ಟು ಮೇಲಕ್ಕೆ ಹೋದ್ರೂ ಕಾಲು ನೆಲದ ಮೇಲೆ ಇರಬೇಕು. ಸಮಾಜದಲ್ಲಿ ಗೌರವ ಮುಖ್ಯ. ಅದು ಪ್ರತಿ ಸಲ ಓದಿಂದಾನೆ ಬರಲ್ಲ. ಅದು ಅವರ ಉದ್ದೇಶ, ಅದು ಬರೀ ಸುಳ್ಳು. ಓದಿನಿಂದ ಬರೋ ಗೌರವಕ್ಕೆ ಬೆಲೆ ಮರ್ಯಾದೆ ಇದ್ದೇ ಇರುತ್ತೆ. ನಾವು ಅಂದುಕೊಂಡ ಕೆಲಸ ಯಾವ್ದಾದ್ರೂ ಸರಿ, ಅದನ್ನ ಯೋಚನೆ ಮಾಡುವಂತ ಜ್ಞಾನ ಸಿಕ್ಕುತ್ತೆ. ಆ ನಿಜನ ನಮ್ ಪ್ರೀತಿ ಯಾವತ್ತೂ ಪ್ರೂವ್ ಮಾಡ್ಬಿಟ್ಲು. ವಾಗ್ದೇವಮ್ಮ, ಓದಿನ ಬಗ್ಗೆ ಇಷ್ಟು ಯೋಚನೆ ಮಾಡೋದ್ರಿಂದಾನೇ ರಾಹುಲ್ ಅವರು ಅಷ್ಟು ಹಠ ಮಾಡಿದ್ದು. ನಂಗೆ ಮಾತ್ರ ಆಗ್ಲೇ ಇಲ್ಲ. ಆಂಟಿ, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ತುಂಬ ಥ್ಯಾಂಕ್ಸ್. ಆದರೆ ಪ್ರತಿ ಸಲ ಆ ಸರಸು ಟಾಪಿಕ್ ಬರೋದು
ಅವಳ ಜೊತೆ ನಾನು ಕಂಪೇರ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ಆ ಹೆಸರಷ್ಟೇ ಅಲ್ಲ, ಅವಳ ಯೋಚನೆನೂ ನಮಗೆ ಬೇಡ ಆಂಟಿ. ಥ್ಯಾಂಕ್ ಯು ವನಜಕ್ಕ. ಈ ಸರ್ಟಿಫಿಕೇಟ್ಸ್ ನಾವು ಮಾಡ್ತಿರೋ ಪ್ರಾಜೆಕ್ಟ್ಗೆ ತುಂಬ ಯೂಸ್ ಆಗುತ್ತೆ. ನಿಜ ಗೊತ್ತಾಗಿ ನನ್ನ ಫ್ಯೂಸ್ ಆಫ್ ಆಗದೆ ಇದ್ರೆ ಸಾಕು. ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇದನ್ನ ಕೊಡೋದು ನಿಮ್ಗಿಷ್ಟ ಇಲ್ವಾ? ನೋ, ನಥಿಂಗ್ ಲೈಕ್ ದ್ಯಾಟ್. ಇಷ್ಟು ದಿನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದ್ತಿದ್ಲು ಅಂತ ಹೇಳ್ತಿದ್ಲು ಹೊರತು ಯಾವತ್ತೂ ಸರ್ಟಿಫಿಕೇಟ್ಸ್ ತೋರಿಸಲೇ ಇಲ್ಲ. ಇವತ್ತು ಬರೀ ಆಚೆ ತೆಗೆಯೋದಷ್ಟೇ ಅಲ್ಲ, ಎಲ್ಲ ಆಚೆ ಹೋಗ್ಬಿಡುತ್ತಂತೋ ಭಯ ಪಡ್ತಿದ್ದಾಳೆ. ಕರೆಕ್ಟ್ ಅಲ್ವಾ? ಆಚೆ ಅಂದ್ರೆ ಬ್ಯಾಂಕಿಗೆ ಏನು ಕೊಡಲ್ಲ ಅಕ್ಕ, ಜಸ್ಟ್ ಪರ್ಮಿಷನ್ಗೋಸ್ಕರ ಅಷ್ಟೇ. ನಥಿಂಗ್ ಟು ವರಿ. ಯಾ, ನೋ ಪ್ರಾಬ್ಲಮ್. ಬಾಯ್ ಆಂಟಿ. ಟೇಕ್ ಕೇರ್. ಬಾಯ್ ರಾಹುಲ್. ಬಾಯ್. ಕೊಡು ಅಂದ್ರು ಕೊಟ್ಬಿಟ್ಟೆ. ನನ್ಗೇನು ಸಮಸ್ಯೆ ಬರ್ದೇ ಇರೋ ತರ ನಿಜ ಹೊರಗ್ ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು ದೇವ್ರೆ. ಯಾರೋ ಹೇಳಿದ್ದಕ್ಕೆ ನನಗೆ ಗೊತ್ತಾಯ್ತು. ನಿಮ್ಮಲ್ಲಿ ಒಬ್ರಾದ್ರೂ ನನಗೆ ನವ್ಯ ಪರಿಸ್ಥಿತಿ ಹೇಳಿದ್ರ? ನೀವೆಲ್ಲ ನಾನು ಬದುಕಿದ್ದೀನಿ ಅನ್ನೋದನ್ನೇ ಮರ್ತಿದ್ದೀರಾ ಅನ್ಸತ್ತೆ. ಅದು ಹಾಗಲ್ಲ ದೊಡ್ಡಮ್ಮ. ನೀವು ತೀರ್ಥಯಾತ್ರೆಗೆ ಹೋಗಿದ್ರಲ್ಲ, ನಡೆದಿರೋದನ್ನ ಹೇಳಿ ಬೇಜಾರು ಮಾಡೋದು ಯಾಕೆ ಅಂತ. ಹಾ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಾನೀಗ್ಲೇ ನವ್ಯನ ನೋಡ್ಬೇಕು. ಅಲ್ಲಿ ಕರ್ಕೊಂಡು ಹೋಗು. ಈಗ ಅಲ್ಲಿಗೆ ಹೋಗ್ತಾ ಇದೀವಿ ದೊಡ್ಡಮ್ಮ. ದೊಡ್ಡಮ್ಮ, ಏನಮ್ಮ ಇದು? ಇಷ್ಟು ಚಿಕ್ಕ ವಯಸ್ಸಿಗೇನೆ ಎಂತ ಕಷ್ಟ ಬಂತಮ್ಮ ನಿನ್ಗೆ? ನೀನು ಒಂದು ಕ್ಷಣ ಕಾಣದೇ ಇದ್ರೆ ಗಾಬರಿ ಪಡೋ ನಿಮ್ಮಮ್ಮ ಮನೆಯಿಂದ ಆಚೆ ಹೋಗು ಅಂತ ಹೇಗೆ ಹೇಳ್ಬಿಟ್ಲು? ಅಷ್ಟೊಂದು ಕೋಪ ಯಾಕೋ? ವಾಗ್ದೇವಮ್ಮನ್ ಕೋಪದ ಹಿಂದೆ ಪ್ರೀತಿನೂ ಇದೆಯಮ್ಮ. ಯಾವತ್ತೋ ಒಂದಿನ ನವ್ಯಮ್ಮನ್ ಜೀವನದಲ್ಲಿ ನಡೆದಿರೋ ಪ್ರತಿ ವಿಷಯನೂ ಅರ್ಥ ಮಾಡ್ಕೋತಾರೆ. ಅಲ್ಲಿವರೆಗೂ ಕೋಪ ಕರ್ಗಿ ಪ್ರೀತಿ ಹೊರಗೆ ಬರಲ್ಲಮ್ಮ. ಮದ್ವೆ ಆದ್ಮೇಲೆ ನೀವಿಬ್ರು ಅಮ್ಮನವ್ರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ರಾ? ಇಲ್ಲ ದೊಡ್ಡಮ್ಮ. ಇರೋದಕ್ಕೆ ಅವರಿಬ್ರಿಗೆ ಸರಿಯಾದ ಮನೆ ಇಲ್ಲ. ಇನ್ ಪೂಜೆ ವ್ರತದ ಬಗ್ಗೆ ಎಲ್ಲ ಅವ್ರಿಗೆ ಯಾರು ಹೇಳ್ತಾರಮ್ಮ? ನಾನಿದ್ದೀನಲ್ಲ, ಮುಂದೆ ನಿಂತು ನಾನೇ ಮಾಡಿಸ್ತೀನಿ. ಬೇಡ ದೊಡ್ಡಮ್ಮ, ನಮಗೋಸ್ಕರ ಯೋಚನೆ ಮಾಡಿ ಮೇಡಮ್ ದೃಷ್ಟಿಲಿ ನೀವು ಕೆಟ್ಟೋರಾಗೋದು ನನಗಿಷ್ಟ ಇಲ್ಲ. ನಿಮ್ಮಮ್ಮನ್ಗೆ ಗೊತ್ತಾಗ್ದಿದ್ದ ಹಾಗೆ ನಾನು ಮಾಡಿಸ್ತೀನಿ. ಲಕ್ಷ್ಮೀದೇವಿ ಆಗಿರೋ ವಾಗ್ದೇವಮ್ಮನ ಆಶೀರ್ವಾದದ ಜೊತೆಗೆ ಅರ್ಶನ ಕುಂಕುಮ ಸಿಕ್ಕಿದ್ರೆ ನವ್ಯಮ್ಮನ ಜೀವನದಲ್ಲಿ ಯಾವ ತೊಂದರೆನೂ ಇರಲ್ಲ ಅಂತ ಅನ್ನಿಸ್ತಿದೆ. ಏನ್ ಮಾತಾಡ್ತಾ ಇದೆಯಾ ಸರ್ಸು? ಮನೆಗೆ ಸೇರಿಸ್ತಾ ಇರೋ ನಮ್ಮ ಮೇಡಮ್ ದೇವಸ್ಥಾನಕ್ಕೆ ಬಂದು ಇವಳಿಗೆ ಅರ್ಶನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡ್ತಾರ? ಚಾನ್ಸೇ ಇಲ್ಲ. ಅದು ವಾಗ್ದೇವಮ್ಮನ ಒಪ್ಸೋದಕ್ಕೆ ಈ ಅಮ್ಮನಿಂದ ಖಂಡಿತ ಸಾಧ್ಯ ಆಗುತ್ತೆ. ತುಂಬಾ ಒಳ್ಳೆ ಯೋಚನೆ ಸರ್ಸು. ವಾಗ್ದೇವಿ ಹತ್ರ ನಾನ್ ಮಾತಾಡ್ತೀನಿ. ಸರ್ಸು, ನಿಜವಾಗ್ಲೂ ನೀನು ಹೇಳ್ದಾಗೆ ಆಗತ್ತಲ್ವಾ?
ನಮ್ಮ ಮೇಡಮ್ ನಂಗೆ ಆಶೀರ್ವಾದ ಮಾಡ್ತಾರಾ? ಅರ್ಶನ ಕುಂಕುಮದ ಜೊತೆಗೇನೆ ಆಶೀರ್ವಾದ ಮಾಡ್ತಾರಮ್ಮ. ಖಂಡಿತ ಆಗುತ್ತೆ. ಕೇಳೋದಕ್ಕೆ ಹ್ಯಾಪಿ ಅನಿಸ್ತಿದೆ ಸರ್ಸು. ಓಕೆ ನವ್ಯ, ನಾಳೆ ನೀನು ಯಾವಾಗ ಬರಬೇಕು, ಏನ್ ಮಾಡಬೇಕು ಅಂತ ಕಾಲ್ ಮಾಡಿ ಹೇಳ್ತೀನಿ. ನಾವಿನ್ ಹೊರಡ್ತೀವಿ. ಹುಷಾರಮ್ಮ. ಬರ್ತೀನಪ್ಪ. ಸರಿ. ವಾಗ್ದೇವಿ ಮೇಡಮ್ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಮುಂದೆ ಅದಕ್ಕೆ ಆಗೋರು ಮಾತು ಕೊಟ್ಟಿದಾರಲ್ಲ, ಖಂಡಿತ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಂಪ್ಲಾಯ್ ಸ್ಕೀಮ್ ಆ್ಯಂಡ್ ಸ್ಯಾಲರಿ ಡೀಟೇಲ್ಸ್ ಮ್ಯಾಮ್. ವಾಗ್ದೇವಿ ಅಕ್ಕ, ಚೆನ್ನಾಗಿದೆಯಾ ವಾಗ್ದೇವಿ? ಪರವಾಗಿಲ್ಲ ಅಕ್ಕ. ದೊಡ್ಡಮ್ಮ, ಹೇಗಾಯ್ತು ನಿಮ್ಮ ಟ್ರಿಪ್ಪು? ಚೆನ್ನಾಗಾಯ್ತು ತೇಜ. ಈಗ ಬರ್ತಾ ಇದ್ದೀರಾ ಅತ್ತಿಗೆಮ್ಮ? ಹೌದು ಬಾವ, ಈಗ ತಾನೇ ಬಂದೆ. ವಾಗ್ದೇವಿ, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಹೇಳಕ್ಕ. ಇಲ್ಲಿ ನಡೆದಿದ್ದೆಲ್ಲ ಗೊತ್ತಾಯ್ತು. ಏನೋ ದೋಷ ಇರಬೇಕು ಅನ್ನಿಸ್ತಿದೆ. ಅದ್ರ ನಿವಾರಣೆಗೆ ಅಮ್ಮವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ 5 ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಬಳೆ ದಾನ ಕೊಟ್ರೆ ಒಳ್ಳೇದು ಅಂತ ಪುರೋಹಿತರು ಹೇಳಿದ್ರು. ದೋಷನೋ ದೃಷ್ಟಿನೋ ಅಲ್ಲಕ್ಕ, ದರಿದ್ರ. ಕಳ್ಕೋಬೇಕು ಅಂತ ನಾನು ಅನ್ಕೊಳ್ತಿದ್ರೆ ಅದು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದೆ. ಏನಾದ್ರೂ ಸರಿ, ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು ಮೇಡಮ್, ಈ ನಡುವೆ ನಾವು ಅನ್ಕೊಳ್ದೇ ಇರೋದೇ ನಡೀತಾ ಇದೆ. ಅಟ್ಲೀಸ್ಟ್ ಈ ಪೂಜೆಯಿಂದಾದ್ರೂ ಏನಾದ್ರೂ ಒಳ್ಳೇದಾಗತ್ತೇನೋ ಅನ್ನೋ ಚಿಕ್ಕ ಆಸೆ. ಬೇಡ ರಾಹುಲ್, ಈಗಂಥದ್ದೇನು ಬೇಡ. ಮುಂದೆ ಯಾವಾಗ್ಲಾದ್ರೂ ನೋಡೋಣ. ಯಾವಾಗ್ಲೂ ಅಲ್ಲ ವಾಗ್ದೇವಿ, ಈಗ ಮಾಡೋದೇ ಒಳ್ಳೇದು. ನಿನ್ ಮನ್ಸಲ್ಲಿರೋ ನೋವು ದೂರ ಆಗತ್ತೆ, ಮನೇಲಿ ಎಲ್ರಿಗೂ ಒಳ್ಳೇದಾಗತ್ತೆ. ಇನ್ ಮುಂದೆ ಯಾವ ಶುಭ ಕಾರ್ಯಕ್ಕೂ ಆತಂಕ ಇರಲ್ಲ. ನಿಜವಾಗ್ಲೂನಾ? ಅಂಥದ್ದೇನು ಆಗಲ್ಲ ಅಲ್ಲ? ಇರಲ್ಲ ವಾಗ್ದೇವಿ, ನನ್ ಮಾತ್ ನಂಬು. ಇಷ್ಟರಲ್ಲೇ ರಾಹುಲ್ ಪ್ರೀತಿ ಮದ್ವೆ ಬೇರೆ ಇದೆ. ಆ ಮದುವೆಗೆ ಯಾವ ಸಮಸ್ಯೆನೂ ಬರದೇ ಇದ್ರೆ ಸಾಕು. ಸರಿ ಅಕ್ಕ, ಪೂಜೆಗೆ ಬೇಕಾದೆಲ್ಲ ಏರ್ಪಾಡುಗಳನ್ನು ಮಾಡಿ. ತೇಜ, ಎಸ್ ಮ್ಯಾಮ್. ಫಾಲೋ ಅಪ್ ಮಾಡು. ಓಕೆ ಮ್ಯಾಮ್. ನನ್ ಬಂಗಾರಿ ನೀನು. ನೀನ್ ಹೇಳಿದ್ದಕ್ಕೆ ಇದೆಲ್ಲ ನಡೀತಾ ಇರೋದು. ನಂದು ಯೋಚನೆ ಅಷ್ಟೇ, ಆದ್ರೆ ಎಲ್ಲ ನಡೆಸ್ತಿರೋದು ನೀವೇನಮ್ಮ. ಯಾರ್ ಮಾಡಿದ್ರೆ ಏನಮ್ಮ, ನಾಳೆ ಪೂಜೆಲಿ ನವ್ಯನ ಆಸೆ ನೆರವೇರಿದ್ರೆ ಅಷ್ಟೇ ಸಾಕು. ಅಮ್ಮ ಸರ್ಸು, ನವ್ಯನ ಹುಡುಕ್ತಾ ಇದೀಯಾ? ಹೌದು ಅಮ್ಮ. ಬರ್ತಾಳೋ ಇಲ್ವೋ ಅಂತ ಅನುಮಾನನಾ? ಅನುಮಾನ ಏನೂ ಇಲ್ಲಮ್ಮ, ಖಂಡಿತ ಬಂದೇ ಬರ್ತಾರೆ. ಆದರೆ ಬಂದ್ಮೇಲೆ ಏನಾಗುತ್ತೋ ಏನೋ ಅಂತ ತುಂಬ ಭಯ ಆಗ್ತಿದೆ. ನಿಮ್ಮ ಮಾತು ಕೇಳಿ ಪ್ರೀತಿಯವ್ರಿಗೋಸ್ಕರ ವಾಗ್ದೇವಮ್ಮವರು ಪೂಜೆಗೆ ಒಪ್ಕೊಂಡಿದ್ದಾರೆ. ಆದರೆ ನವ್ಯಮ್ಮನ ಕೈಗೆ ಅರ್ಶನ ಕುಂಕುಮ ಕೊಡ್ಸೋದಕ್ಕೆ ಇದೆಲ್ಲ ನಾವು ಮಾಡಿರೋ ಏರ್ಪಾಡು ಅಂತ ಏನಾದರೂ ಗೊತ್ತಾದರೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಅದು ಅಲ್ಲದೆ ಪ್ರೀತಿಯವ್ರು ಬೇರೆ ದೇವಸ್ಥಾನಕ್ಕೆ ಬರ್ತಿದ್ದಾರೆ.
ವಾಗ್ದೇವಮ್ಮನ ಹತ್ರ ಹೊಗಳಿಸ್ಕೊಳ್ಳೋದಕ್ಕೋ ನವ್ಯಮ್ಮನ ಮೇಲಿರೋ ಕೋಪಕ್ಕೋ ಗೊತ್ತಿಲ್ಲ. ಯಾವುದೇ ಚಿಕ್ಕ ಸಮಸ್ಯೆ ಆದ್ರೂ ಅದನ್ನ ದೊಡ್ಡದ್ ಮಾಡ್ತಾರೆ. ಅದರಿಂದ ವಾಗ್ದೇವಮ್ಮಂಗೆ ಕೋಪ ಜಾಸ್ತಿ ಆಗುತ್ತೆ. ಈಗ ನವ್ಯಮ್ಮ ಇಬ್ರಲ್ಲಿ ಯಾರ ಕಣ್ಣಿಗೆ ಬಿದ್ರು ತುಂಬಾ ಅಪಾಯನಮ್ಮ. ಅದರಿಂದ ಹೇಗ್ ಪಾರಾಗೋದು ಗೊತ್ತಾಗದೆ ಇರೋ ಹಾಗೆ ಹೇಗ್ ಮುಚ್ಚಿಡೋದು ಒಂದು ಅರ್ಥನೇ ಆಗ್ತಿಲ್ಲ. ಸರಸು, ನವ್ಯನ್ಗೆ ಅವ್ರ ಅಮ್ಮನ ಕೈಲಿ ಅರ್ಶನ ಕುಂಕುಮ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಾಗ ಇದನ್ನೆಲ್ಲ ಯೋಚನೆ ಮಾಡಿದ್ಯಾ? ಎಷ್ಟು ಧೈರ್ಯದಿಂದ ಹೇಳ್ದೆ, ಎಲ್ರಿಗೂ ನಂಬಿಕೆ ಬರೋ ಹಾಗೆ ಮಾಡ್ದೆ. ಅಂತಾದ್ರಲ್ಲಿ ಈಗ ನೀನೇ ಭಯ ಪಟ್ರೆ ಹೇಗೆ? ಅದು ಅಮ್ಮ, ನನಗ್ ನಾನೇ ಧೈರ್ಯ ಹೇಳ್ಕೊಂಡಿದ್ದೆ. ಆದ್ರೆ ಸಮಯ ಹತ್ರ ಬರ್ತಿದ್ದ ಹಾಗೆ ಭಯ ಹೆಚ್ಚಾಗ್ತಾ ಇದೆಯಮ್ಮ. ಮಾಡ್ತಿರೋದು ಒಳ್ಳೆ ಕೆಲಸ ಅಂದ್ಮೇಲೆ ದೇವ್ರು ಕೂಡ ಸಹಾಯ ಮಾಡ್ತಾನೆ. ಈಗ ನಾವು ಆ ದೇವ್ರ ಮುಂದೆನೇ ಇದೀವಿ. ಯಾವ ತೊಂದ್ರೆನೂ ಆಗ್ದಿದ್ದ ಹಾಗೆ ಆ ದೇವ್ರೇ ನೋಡ್ಕೋತಾನೆ. ದೇವಿ, ಹುಡುಗಿ ಬರೋದೊಂದೇ ಬಾಕಿ. ಯಾವ ಹುಡುಗಿ? ಯಾರ ಬಗ್ಗೆ ಹೇಳ್ತಾ ಇದೀಯ ನೀನು? ಅದೇ ಮೇಡಮ್, ಪ್ರೀತಿ ಬಗ್ಗೆ. ಹೌದೌದು, ಪ್ರೀತಿ ಬಗ್ಗೆನೆ. ಇನ್ನೂ ಯಾಕೆ ಬರ್ಲಿಲ್ಲ ಅಂತ ನೋಡ್ತಿದ್ದೆ. ಫೋನ್ ಮಾಡಿ ನೋಡ್ತೀನಿ. ಪ್ರಿಯದರ್ಶಿನಿ ಜೊತೆ ಬರ್ತೀನಿ ಅಂತ ಹೇಳಿದಾಳೆ. ಸರಿ, ನಡೀರಿ. ವಾಗ್ದೇವಿ, ಕಾಲಿಗೆ ಅರ್ಶನನೇ ಹಚ್ಚಿಲ್ವಲ್ಲ? ಓ, ಇಲ್ಲಿಗೆ ಬರೋ ಅವಸರದಲ್ಲಿ ಮರ್ತೇ ಬಿಟ್ಟಿದ್ದೆ. ವಾಣಿ, ವಾಗ್ದೇವಿ ಕಾಲಿಗೆ ಅರ್ಶನ ಹಚ್ಚು. ಹೇಳಿದ್ ಕೇಳಿಸ್ಲಿಲ್ವಾ ನಿನ್ಗೆ? ಅರಿಶಿನ ಹಚ್ಚೋದಕ್ ಬರೋದಿಲ್ವಾ? ಬರುತ್ತಮ್ಮ. ಮತ್ತ್ಯಾಕೆ ನಿಂತಿದೀಯಾ? ಈಗ್ಲೇ ತರ್ತೀನಮ್ಮ. ಮನೆ ಸೊಸೆಯಾಗಿ ಸರ್ಸು, ಮೇಡಮ್ ಕಾಲ್ಗೆ ಅರ್ಶನ ಹಚ್ಚೋ ದಿನ ಕೂಡ ಬೇಗ ಬರಬೇಕು. ಮೇಡಮ್, ಪ್ರೀತಿ ಅವರು ಈ ಕಡೆನೇ ಬರ್ತಿದ್ದಾರೆ. ಬನ್ನಿ ಮೇಡಮ್. ಇವಳು ಯಾಕೆಷ್ಟು ಓವರ್ ಆಕ್ಟ್ ಮಾಡ್ತಾಳೆ? ಯಾವಾಗ ಚಾನ್ಸ್ ಸಿಗುತ್ತೋ ಅಂತ ಆಂಟಿನ ಹೇಗಾದ್ರೂ ಇಂಪ್ರೆಸ್ ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತಿರ್ತಾಳೆ ಮಾಮ್. ಸರಿ ಬಾ. ಹಾಯ್ ಆಂಟಿ. ಹಾಯ್ ಪ್ರೀತಿ. ನಮ್ಮ ಆಂಟಿ ಕಾಲ್ಗೆ ನೀನ್ ಯಾಕೆ ಅರ್ಶನ ಹಚ್ತಿದ್ಯಾ? ಅದೇನೋ ತಪ್ಪು ಅನ್ನೋ ಹಾಗೆ ಯಾಕೆ ಕೇಳ್ತಿದ್ಯಾ ಪ್ರೀತಿ?
ತಪ್ಪಂತ ಏನಿಲ್ಲ. ನನ್ನ ಭಾವಿ ಅತ್ತೆಗೆ ಸೊಸೆಯಾಗಿ ಇಂಥ ಚಿಕ್ಕ ಚಿಕ್ಕ ಟ್ರೆಡಿಷನಲ್ ಕೆಲಸ ಎಲ್ಲ ನಾನ್ ಮಾಡ್ಬೇಕು ಅಂತ ಇಷ್ಟ. ನನ್ನ ಭಾವಿ ಸೊಸೆ ಹತ್ರ ಅರಿಶಿನ ಹಚ್ಚಿಸ್ಕೋಬೇಕು ಅನ್ನೋದು ನನ್ನ ಮನಸ್ಸಿನಲ್ಲೂ ಇರಲ್ವಾ ಪ್ರೀತಿ? ನೀನೊಂದು 2 ಮಿನಿಟ್ಸ್ ಅರ್ಲಿಯಾಗಿ ಬಂದಿದ್ರೆ ಈ ಅರಿಶಿನ ನೀನೇ ಹಚ್ಚಬಹುದಿತ್ತು. ಪ್ರತಿ ಸಲ ಇದೇ ರೀತಿ ಗೊತ್ತಿಲ್ದೇನೋ ಮಿಸ್ ಆಗ್ತಿದ್ದೀನಿ ಆಂಟಿ. ಇನ್ ಮುಂದೆ ಯಾರಿಗೂ ಆ ಚಾನ್ಸ್ ನಾನು ಕೊಡಲ್ಲ. ನಡ್ತಿರೋದ್ನೆಲ್ಲ ಮರೆತು ನಮ್ಮನ್ನ ಕ್ಷಮಿಸಿ ಇವರಿಬ್ಬರಿಗೋಸ್ಕರ ಪೂಜೆ ಮಾಡಿಸ್ತಿರೋದು ತುಂಬಾ ಖುಷಿ ಆಗ್ತಿದೆ ವಾಗ್ದೇವಿ. ಪ್ರಿಯಾ, ರೀಸನ್ ಏನೇ ಆದ್ರೂ ನೀನು ಕೊಟ್ಟು ಮಾತನ್ನ ತಪ್ಪೋ ಹಾಗಾಯ್ತಲ್ಲ. ಯಾವ ಕಾರಣಕ್ಕೂ ರಾಹುಲ್ ಪ್ರೀತಿ ಮದ್ವೆ ವಿಷಯದಲ್ಲಿ ಹಾಗಾಗ್ಬಾರ್ದು ಅಂತಾನೆ ಈ ಎಚ್ಚರಿಕೆ. ರಾಹುಲ್, ತೇಜಾಗೆ ಮೀಟಿಂಗ್ ಆಯ್ತು ಇಲ್ವೋ ಕೇಳು. ಒಂದ್ ವೇಳೆ ಮುಗ್ದಿದ್ರೆ ಓನ ಜನ ಕರ್ಕೊಂಡು ಇಲ್ಲಿಗೆ ಬರೋದಕ್ಕೆ ಹೇಳು. ಸರಿ ಡ್ಯಾಡ್, ಈಗಲೇ ಕಾಲ್ ಮಾಡ್ತೀನಿ. ಸರ್ಸು, ಯಾಕೆ ಮೇಡಮ್ ಕಾಲಿಗೆ ಅರ್ಶನ ಹಚ್ಚಿದ್ದಕ್ಕೆ ಸಂತೋಷ ಆಯ್ತಾ? ಹೌದು ರಾಹುಲ್ ಅವರೇ, ತುಂಬಾ ಅಂದ್ರೆ ತುಂಬಾ. ವಾಗ್ದೇವಮ್ಮನ ಪಾದ ಮುಟ್ಟಿದ ಹಾಗೆ, ಏನೋ ಗರ್ಭಗುಡಿಲಿ ಅಮ್ಮನವ್ರ ಪಾದ ಮುಟ್ಟಿದ ಹಾಗೆ, ಏನೋ ಗೊತ್ತಾಗ್ತಿರೋಷ್ಟು ಆನಂದ ಮಾತಲ್ಲಿ ಹೇಳಕ್ಕಾಗ್ತಿಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನೀನ್ ಹೇಳ್ದೆ ಇದ್ರು ನವ್ಯ, ದೊಡ್ಡಮ್ಮ ಎಷ್ಟೊತ್ತಾಯ್ತಮ್ಮ ಬಂದು? ಸರ್ಸು ಮೇಡಮ್ ಕಾಲ್ಗೆ ಅರ್ಶನ ಹಚ್ತಿದ್ದಾಗ್ಲೇ ಬಂದೆ. ನನಗೆ ತುಂಬಾ ಭಯ ಆಗ್ತಿದೆ ದೊಡ್ಡಮ್ಮ. ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ ದೇವಸ್ಥಾನ ಅಂತ ಕೂಡ ನೋಡಲ್ಲ, ನನ್ನ ಕ್ಷಮಿಸೋದಿಲ್ಲ. ದೇವಸ್ಥಾನ ಆಗಿರೋದ್ರಿಂದಾನೇ ಭಯ ಪಡೋದ್ ಬೇಡ ಅಂತ ಆಗ್ಲೇ ದೊಡ್ಡಮ್ಮ ಹೇಳಿದ್ರಲ್ಲ ನವ್ಯಮ್ಮ. ಎಲ್ಲ ನಾವ್ ಅಂದ್ಕೊಂಡಿರೋ ಹಾಗೆ ನಡೆಯುತ್ತೆ. ಏನ್ ಚಕ್ರಿ ಯೋಚನೆ ಮಾಡ್ತಿದ್ಯಾ? ನೀನು ಧೈರ್ಯ ಹೇಳ್ಬೇಕಲ್ವಾ? ನಾನೇ ಭಯದಲ್ಲಿ ನಡುಕ್ತಿದ್ದಾಗ ಕರಿಮಣಿ ಸರ ದೊಡ್ಡಮ್ಮ. ತೇಜಣ್ಣನ ಮದ್ವೆ ಆದ್ಮೇಲೆ ಅತ್ಗೆ ಅಮ್ಮನೇ ಕರಿಮಣಿ ಹಾಕಿದ್ರು ದೊಡ್ಡಮ್ಮ.
ಮೇಡಮ್ ಅನ್ಕೊಂಡ್ ಹಾಗೆ ಈ ಮದ್ವೆ ಆಗಿದ್ದಿದ್ರೆ ನನ್ಗೆ ಈ ಕರಿಮಣಿನ ಮೇಡಮೇ ಕೊಡ್ತಿದ್ರು. ಅಳ್ಬೇಡಮ್ಮ, ಅಳ್ಬೇಡ. ಇದು ನೋವಿಂದ ಬರ್ತಿರೋ ಕಣ್ಣೀರಲ್ಲ ದೊಡ್ಡಮ್ಮ, ನನ್ನ ದುರದೃಷ್ಟ. ನನ್ನ ಹಣೆ ಬರಹ ನೋಡಿ ನನಗೆ ಬರ್ತಿರೋ ಕಣ್ಣೀರು. ಮೇಡಮ್ ಮೇಡಮ್, ಏನಾಯ್ತು ರಾಹುಲ್? ಮೇಡಮ್, ಈ ಟೆಂಪಲ್ ಟ್ರಸ್ಟ್ ಹತ್ರ ಈಗ ತಾನೇ ಮಾತಾಡಿದೆ. ಡೆವಲಪ್ಮೆಂಟ್ಗೋಸ್ಕರ ನಾವು ದುಡ್ಡನ್ನ ಡೊನೇಟ್ ಮಾಡಬೇಕು ಅನ್ಕೊಂಡಿದ್ವಲ್ಲ, ಅದು ನಿಮ್ಗೊಂದ್ಸಲ ನೆನಪು ಮಾಡೋಣ ಅಂತ. ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಾಗ ನೆನಪು ಮಾಡೋದು ಯಾಕೆ? ನೀನೇ ಕೊಡು ರಾಹುಲ್, ನೋ ಪ್ರಾಬ್ಲಮ್ ಎಟ್ ಆಲ್. ಅದನ್ನ ನಿಮ್ ಕೈಯಾರೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಸರಿ, ನಾನೇ ಕೊಡ್ತೀನಿ. ಅಬ್ಬಾ, ರಾಹುಲ್ ಸರ್ ಬರಲಿಲ್ಲ ಅಂತಂದಿದ್ರೆ ರೆಡ್ ಹ್ಯಾಂಡಾಗೆಲ್ಲ ಸಿಗಾಕೊಳ್ತಿದ್ವಿ. ಈಗೇನೂ ಆಗ್ಲಿಲ್ವಲ್ಲ ಚಕ್ರಿ, ಸುಮ್ಮನೆ ಯಾಕೆ ಭಯ ಪಡ್ತೀರಾ? ಭಯ ಅಂತ ಅಲ್ಲ ಅಣ್ಣ, ಚಕ್ರಿ ಹೇಳಿದ್ದು ನಿಜಾನೇ ಅಲ್ವಾ? ಮೇಡಮ್ ಹತ್ರ ದಾನ ತಗೊಳ್ಳೋದೇ ಡೌಟ್ ಆಗಿದ್ರೆ ನಾನೇನೋ ಹುಚ್ಚು ಆಸೆಗಳಿಂದ ಕರಿಮಣಿ ಬೇರೆ ತಂದೆ. ಇದೆಲ್ಲ ಆಗಲ್ಲ ಅಂತ ಗೊತ್ತಿದ್ದು ಯಾಕೆ ಆಸೆ ಪಡ್ತಿದ್ದೀನೋ? ಯಾಕಾಗಲ್ಲ ನವ್ಯಮ್ಮ? ಸರ್ಸು ಪ್ಲೀಸ್, ನಾನು ಅನ್ಕೊಂಡಿದ್ದೆಲ್ಲ ಖಂಡಿತ ಆಗೋದಿಲ್ಲ. ದಯವಿಟ್ಟು ಇದಕ್ಕಿಂತ ಜಾಸ್ತಿ ರಿಸ್ಕ್ ತಗೋಬೇಡ. ನೀನ್ ಹೇಳೋದು ನಿಜಾನೇ ಸರ್ಸು. ನಿನ್ನೆ ಇದು ನಮ್ಮ ಪ್ಲಾನಲ್ಲಿ ಇರಲಿಲ್ಲ. ಇವತ್ತು ಅಂದ್ಕೊಂಡಿದೀವಲ್ಲ ನಾವು, ನಡಿಬೇಕು ಅಷ್ಟೇ. ಆದ್ರೆ ಹೇಗೆ? ಸರಿ ಸರ್ಸು, ನಾನು ನೋಡ್ಕೋತೀನಿ. ನವ್ಯಮ್ಮ, ಈ ಮನೆ ಮಗಳಾಗಿ ನೀವೇನ್ ಅಂದ್ಕೊಂಡ್ರು ಅದ್ ನಡೆಯುತ್ತೆ ಅಂತ ಹೇಳಿದ್ದೀನಿ ಅಲ್ವಾ? ಧೈರ್ಯವಾಗಿರಿ. ಅಮ್ಮ ಬನ್ನಿ. ಸರಿ ನವ್ಯ, ನಾವಿನ್ ಹೊರಡ್ತೀವಿ. ಸರ್ಸು ಇದ್ದಾಳಲ್ಲ, ಯು ಡೋಂಟ್ ವರಿ ನವ್ಯ. ಸರ್ಸು ನನ್ಗೋಸ್ಕರ ಒಳ್ಳೇದ್ ಮಾಡೋದಕ್ಕೆ ಎಷ್ಟು ರಿಸ್ಕ್ ತಗೊಳ್ಳೋದಕ್ಕೂ ರೆಡಿಯಾಗಿರ್ತಾಳೆ. ಬಾವಿ ಅತಿಗೆ ಮಾತು ಕೊಟ್ರೆ ಖಂಡಿತ ಮಾಡ್ತಾಳೆ ಅಂತ ನಂಬಿಕೆ ಇದೆ ಅಂದ್ರಲ್ಲ, ಅದೇ ಪ್ರೂವ್ ಮಾಡುತ್ತೆ. ಅವಳಿಗಿಷ್ಟ ಆದ್ರೆ ಖಂಡಿತ ಮಾಡ್ತಾಳೆ. ನಮ್ ವಾಗ್ದೇವಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏನಾಯ್ತಕ್ಕ? ಇವ್ರ ಮಗಳಿಗೆ ಈಗಷ್ಟೇ ಮದ್ವೆ ಆಗಿದ್ಯಂತೆ ವಾಗ್ದೇವಿ. ನಿನ್ ಕೈಯಿಂದ ಕರಿಮಣಿ ಹಾಕಿಸ್ಬೇಕು ಅಂತ ನಿನ್ನ ಕೇಳಕ್ ಬಂದಿದ್ದಾರೆ. ನಮಸ್ಕಾರ ಅಮ್ಮ. ಕರಿಮಣಿ ನಾನು ಹಾಕೋದು ಯಾಕಮ್ಮ? ಹೆತ್ತ ತಾಯಿಯಾಗಿ ಅದನ್ನ ನೀವೇ ಮಾಡ್ಬೇಕು. ಅದು ನಮ್ಮ ಸಂಪ್ರದಾಯ ಕೂಡ. ನಿಮ್ ಬಗ್ಗೆ, ನಿಮ್ ಕೈಗುಣದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀವೇನ್ ಮಾಡಿದ್ರು ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಎಲ್ಲಾರ್ಗೂ ಗೊತ್ತು. ಅದಕ್ಕೆ ಕರಿಮಣಿನೂ ನಿಮ್ ಕೈಯಾರ ಹಾಕಿದ್ರೆ ನನ್ ಮಗಳು ಸೌಭಾಗ್ಯವತಿಯಾಗಿರ್ತಾಳೆ ಅಂತ ಕೇಳೋದಕ್ ಬಂದಮ್ಮ. ಅವ್ರ ನಂಬಿಕೆನ ಯಾಕೆ ಬೇಡ ಅನ್ನೋದು. ತಗೋ ವಾಗ್ದೇವಿ. ಸರಿ.
ಪೂಜೆ ಹತ್ರ ಹೋಗಿ ಕುತ್ಕೊಳ್ಳೋಣ ಬಾ. ಓಕೆ ಮಾಮ್. ಆಂಟಿ ಯಾರಿಗೋ ಹೆಲ್ಪ್ ಮಾಡ್ತಿದ್ರೆ ಇವಳು ಯಾಕೆ ಇಷ್ಟ ಎಕ್ಸೈಟ್ ಆಗ್ತಿದ್ದಾಳೆ? ತಗೊಳ್ಳಿಮ್ಮ. ಕೇಳಿದ ತಕ್ಷಣ ಒಪ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತಮ್ಮ. ನಿಮ್ ಮಗಳೆಲ್ಲಿದ್ದಾಳೆ? ಪೂಜೆಗೆ ತಯಾರಿ ಮಾಡ್ತಿದ್ದಾಳಮ್ಮ. ನಾನು ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀನಿ. ನಿಮ್ ಮಗಳಿಗೂ ಇಲ್ಲಿಗೆ ಬರೋಕ್ ಹೇಳಿ. ಸರಿ, ಹಾಗೆ ಆಗ್ಲಮ್ಮ. ತಪ್ಪದೆ ಹೇಳ್ತೀನಿ. ಬರ್ತೀನಮ್ಮ. ಸರಿ. ತಗೊಳಮ್ಮ. ಚಕ್ರಿ, ಈ ಕರಿಮಣಿ ಸರಾನ ನವ್ಯಾಕ್ ಕಟ್ಟಿ ಆ ಅರ್ಶಿನದ ದಾರಾನ ತೆಗ್ಬಿಡಪ್ಪ. ಸರಿ ಅತ್ತೆ. ತುಂಬಾ ಥ್ಯಾಂಕ್ಸ್ ಆಂಟಿ. ಪರವಾಗಿಲ್ಲಮ್ಮ. ಬರ್ತೀನಮ್ಮ. ನವ್ಯ, ಹೋಗಿ ಸೀರೆ ಉಡ್ಕೊಂಡ್ ಬಾ ಅಮ್ಮ. ಆಮೇಲೆ ಬಾಗಿನ ತಗೋಬೇಕಲ್ಲ. ನೋಡಿದ್ರಮ್ಮ, ನವ್ಯಮ್ಮ ಎಷ್ಟು ಖುಷಿ ಪಡ್ತಿದ್ದಾರೆ. ನಾನು ಅವ್ರ ಕಣ್ಣಲ್ಲಿ ಈ ಆನಂದ ನೋಡೋದಕ್ಕೆ ಅಂತಾನೆ ಏನ್ ಮಾಡೋದಕ್ಕಾದ್ರೂ ಸಿದ್ಧವಾಗಿರೋದು. ರಾಹುಲ್, ಅಲ್ಲೇನೋ ನೋಡ್ತಾ ಇದೀಯಾ? ಏನಾಯ್ತು? ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ಮುಚ್ಚಿಡೋದು ಅಂದ್ರೆ ನವ್ಯ ದೇವಸ್ಥಾನಕ್ಕೆ ಬಂದಿದ್ದಾಳೆ. ನವ್ಯನ? ಎಲ್ಲಿದ್ದಾಳೆ ರಾಹುಲ್? ಡ್ಯಾಡ್, ಮೇಡಮ್ ಕಣ್ಣು ಕಾಣಿಸ್ದೇ ಇರೋ ಹಾಗೆ ಬಚ್ಚಿಟ್ಕೊಂಡಿದ್ದಾಳೆ. ಅದು ಅಲ್ಲದೆ ಈ ದೇವಸ್ಥಾನ, ಪೂಜೆ ಎಲ್ಲ ನವ್ಯಗೋಸ್ಕರನೇ. ಮದ್ವೆ ಆದ್ಮೇಲೆ ನೀವಿಬ್ರು ಅಮ್ಮನವ್ರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ರಾ? ಇಲ್ಲ ದೊಡ್ಡಮ್ಮ. ನಾನಿದ್ದೀನಲ್ಲ, ಮುಂದೆ ನಿಂತು ನಾನೇ ಮಾಡಿಸ್ತೀನಿ. ಮನೆಗೆ ಸೇರಿಸ್ದೇ ಇರೋ ನಮ್ಮ ಮೇಡಮ್ ದೇವಸ್ಥಾನಕ್ಕೆ ಬಂದು ಇವಳಿಗೆ ಅರ್ಶನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡ್ತಾರ? ಚಾನ್ಸೇ ಇಲ್ಲ. ವಾಗ್ದೇವಮ್ಮನ ಒಪ್ಸೋದಕ್ಕೆ ಈ ಅಮ್ಮನಿಂದ ಖಂಡಿತ ಸಾಧ್ಯ ಆಗುತ್ತೆ. ಮೇಡಮ್ ಹಾಕಿರೋ ಕರಿಮಣಿ ಕೂಡ ನವ್ಯಗೋಸ್ಕರನೇ. ಇದು ಸರ್ಸು ಪ್ಲಾನೇನೆ. ನೋಡು, ಸರಸ್ವತಿ ಎಷ್ಟು ದೊಡ್ಡವಳು. ಮಗಳೇ ಬೇಡ ಅಂದಿರೋ ತಾಯಿನ ಗೊತ್ತಿಲ್ಲಿರೋ ಹಾಗೆ ಹತ್ರ ಮಾಡ್ತಿದ್ದಾಳೆ. ತಾಯಿ ಮಾಡ್ಬೇಕಾಗಿರೋ ಶಾಸ್ತ್ರನೆಲ್ಲ ಹತ್ರ ಇದ್ದು ನಡೆಯೋ ಹಾಗೆ ಮಾಡ್ತಿದ್ದಾಳೆ. ಯಾವತ್ತು ನಮ್ಮ ಬಗ್ಗೆ ಬಿಟ್ರೆ ಬೇರೆ ಯೋಚನೆ ಇರಲ್ಲ ಕಣೋ ಸರ್ಸುಗೆ. ಅಂಥ ಸರ್ಸುನ ತಲೆ ಮೇಲೆ ಇಟ್ಕೊಳ್ಳೋದು ಬಿಟ್ಟು ದ್ವೇಷ ಸಾಧಿಸಿದಾಳಲ್ಲ ನಿಮ್ಮ ಮೇಡಮ್ಮು.